ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ಎಲ್ಲರ ಮನೆಯಲ್ಲೂ ಗೋಧಿ ಹಿಟ್ಟು ಬಳಸ್ತಾನೆ ಇರ್ತೀವಿ ಅಲ್ವಾ. ಕೆಲವೊಂದು ಸಲ ಜಾಸ್ತಿ ಕೂಡ ತಂದಿರ್ತೀವಿ. ಅದು ಬೇಗನೆ ಖರ್ಚಾಗಲಿಲ್ಲ ಅಂದರೆ ಎಷ್ಟೊಂದು ಸಲ ಮುಗ್ಗು ವಾಸನೆ ಬಂದಾಗೆ ಆಗಿಬಿಡತ್ತೆ. ಅಲ್ಲದೆ ಸಣ್ಣ ಬಾಲುಳ ಅಥವಾ ಗೊಂಡಾಳ್ಗಟ್ಟಿನ ಥರನೂ ಕೂಡ ಆಗುತ್ತೆ ಅಲ್ವಾ. ಹಾಗಾಗಬಾರ್ದು. ಗೋಧಿ ಹಿಟ್ಟು ತುಂಬ ದಿನಗಳವರೆಗೆ ಚೆನ್ನಾಗಿರಬೇಕು ಅಂದರೆ ನೋಡಿ, ನೀವು ಈ ರೀತಿ ಬಿರಿಯಾನಿ ಎಲೆ ಇರುತ್ತಲ್ವಾ, ಮಸಾಲೆ ಪದಾರ್ಥಗಳಿಗೆ ಉಪಯೋಗಿಸ್ತಾ ಇರ್ತೀವಲ್ಲ, ಕೆಲವು ಕಡೆ ಪಲಾವ್ ಎಲೆ ಕೂಡ ಅಂತಾರೆ. ಅದರಲ್ಲಿ ಈ ರೀತಿ ನೋಡಿ ಒಂದು ಎಲೆನ ತೊಗೊಂಡ್ಬಿಟ್ಟು ಸ್ವಲ್ಪ ದೊಡ್ಡದಾಗಿರೋದನ್ನೇ ತಗೊಳ್ಳಿ. ಇದನ್ನು ಈ ಗೋಧಿ ಹಿಟ್ಟಿರುತ್ತಲ್ಲ ಅದ್ರ ಒಳಗಡೆನೆ ಹಾಕಬೇಕು. ನೀವು ಡಬ್ಬಿಯಲ್ಲಿ ಇಡ್ತಾ ಇದ್ದರೆ ಅದರಲ್ಲಿ ಹಾಕಬಹುದು, ಅಥವಾ ಈ ರೀತಿ ಚೀಲದಲ್ಲೇ ಇದ್ದರೆ ಅದರಲ್ಲೂ ಕೂಡ ಹಾಕಿ ಸ್ವಲ್ಪ ಹಿಟ್ಟು ಒಳಗಡೆ ಅದನ್ನು ಸೇರಿಸ್ಬಿಟ್ಟು ಇಟ್ಬಿಡಿ. ಆಮೇಲೆ ನೀವಿಟ್ಟಿರೋ ಡಬ್ಬಿ ಅಥವಾ ಚೀಲವನ್ನು ಸರಿಯಾಗಿ ಗಾಳಿ ಆಡದೇ ಇರೋ ಹಾಗೆ ಕ್ಲೋಸ್ ಮಾಡಿ ಇಡೋದರಿಂದ ಹಿಟ್ಟಿನಲ್ಲಿ ಯಾವುದೇ ಥರದ ಹುಳ ಆಗೋದಿಲ್ಲ, ಮುಗ್ಗು ವಾಸನೆ ಕೂಡ ಬರೋದಿಲ್ಲ. ನೀವು ಟ್ರೈ ಮಾಡಿ ನೋಡಿ. ಚಪಾತಿ ಹಿಟ್ಟಿನ ರೀತಿ ಅಕ್ಕಿಯನ್ನು ಕೂಡ ಮನೆಯಲ್ಲಿ ಹೆಚ್ಚಾಗಿಯೇ ತರ್ತೀವಿ ಅಲ್ವಾ. ಯಾಕೆ ಅಂದರೆ ಅನ್ನವಂತೂ ಪ್ರತಿದಿನವೂ ಮಾಡ್ತಾನೆ ಇರ್ತೀವಿ. ಹೀಗೆ ತಂದಿರುವಂಥ ಅಕ್ಕಿ ಕೂಡ ತುಂಬ ದಿನಗಳಾದಮೇಲೆ ಕೆಲವೊಂದು ಸಲ ಇದರಲ್ಲೂ ಬಾಲುಳ ಆಗುತ್ತೆ, ಅಥವಾ ಗೊಂಡೆ ಗೊಂಡೆ ಥರ ಹುಳ ಕೂಡ ಶುರು ಆಗಿಬಿಡತ್ತೆ. ಹಾಗಾಗಬಾರ್ದು ಅಂದರೆ ನೋಡಿ, ನೀವು ಇದರಲ್ಲಿ ಒಂದು ಬೆಳ್ಳುಳ್ಳಿಯನ್ನು ಹಾಕಿ ಇಡಬೇಕು. ಒಂದು ಚೀಲಕ್ಕೆ ಒಂದು ಬೆಳ್ಳುಳ್ಳಿ ಸಾಕಾಗುತ್ತೆ. ಒಂದು ಬೆಳ್ಳುಳ್ಳಿಯನ್ನು ಈ ರೀತಿ ಪೂರ್ತಿ ಅಕ್ಕಿ ಒಳಗಡೆ ಮುಳುಗಿಸಿ ಇಟ್ಬಿಡಿ. ಆಮೇಲೆ ನಾರ್ಮಲ್ಲಾಗಿ ಚೀಲ ಅಥವಾ ಡಬ್ಬಿಯನ್ನು ಮುಚ್ಚಿ ಸರಿಯಾಗಿ ಇಟ್ಬಿಡೋದ್ರಿಂದ ನೋಡಿ, ಈ ಅಕ್ಕಿಯನ್ನು ಎಷ್ಟು ದಿನಗಳವರೆಗೆ ಇಟ್ಟರೂ ಕೂಡ ಇದರಲ್ಲಿ ಯಾವುದೇ ರೀತಿ ಹುಳ ಆಗೋದಿಲ್ಲ. ಬೆಳ್ಳುಳ್ಳಿ ಹಾಕೋದು ಬೇಡ ಅನಿಸಿದರೆ ಇಲ್ಲಿ ಇನ್ನೊಂದು ಐಡಿಯಾ ಇದೆ. ದಿನವೂ ಈ ರೀತಿ ದೊಡ್ಡ ಚೀಲದಿಂದ ತಕ್ಕೊಳ್ಳೋದಕ್ಕಿಂತ ಇದನ್ನು ಒಂದು ಚಿಕ್ಕ ಡಬ್ಬಿಯಲ್ಲಿ ತುಂಬಿಟ್ಕೊಂಡ್ಬಿಡಿ. ಪ್ರತಿನಿತ್ಯ ಬಳಸೋದಕ್ಕೆ ಅಂತ ಒಂದು ಸಣ್ಣ ಡಬ್ಬಿಯಲ್ಲಿ ಈ ರೀತಿ ತೆಗೆದಿಟ್ಕೊಂಡ ನಂತರ ದೊಡ್ಡ ಚೀಲದಲ್ಲಿ ಇನ್ನೂ ಹೆಚ್ಚಿನ ಅಕ್ಕಿ ಇರುತ್ತಲ್ವಾ, ಅದರಲ್ಲಿ ನೀವು 4ರಿಂದ 5 ಒಣ ಮೆಣಸಿನ್ಕಾಯಿ ಹಾಕಿಡಬೇಕು. ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿ ಇಡೋದ್ರಿಂದ ಅಕ್ಕಿಯಲ್ಲಿ ಹುಳ ಆಗೋದಿಲ್ಲ. ಸಾಮಾನ್ಯವಾಗಿ ಅಕ್ಕಿನ ಎಲ್ಲರೂ ಹೆಚ್ಚಿಗೆನೇ ತರ್ತೀವಿ. ಹಾಗಿದ್ದಾಗ ಈ ರೀತಿ ಒಣ ಮೆಣಸಿನ್ಕಾಯಿ ಹಾಕಿಡೋದ್ರಿಂದ ತಿಂಗಳು ಕಳೆದರೂ ಕೂಡ ಅಕ್ಕಿ ಚೆನ್ನಾಗಿ ಇರುತ್ತೆ, ಯಾವುದೇ ರೀತಿ ಹುಳ ಆಗೋದಿಲ್ಲ. ಅಡುಗೆ ಮನೆಯಲ್ಲಿ ಗ್ಯಾಸ್ ಹಿಂಭಾಗದಲ್ಲಿ ಅಥವಾ ಸಿಂಕ್ ಹತ್ರ ಈ ರೀತಿ ಗೋಡೆ ಕಲೆ ಕಲೆ ಆಗಿಬಿಟ್ಟಿರುತ್ತೆ ಅಲ್ವಾ. ಪ್ರತಿನಿತ್ಯ ಏನೇ ಕ್ಲೀನ್ ಮಾಡ್ಕೋತೀವಿ ಅಂದ್ರೂ ಡೀಪ್ ಕ್ಲೀನ್ ಮಾಡೋದಕ್ಕೆ ಆಗಿರೋದಿಲ್ಲ. ಒಗ್ಗರಣೆ ಹಾಕುವಾಗ ಏನಾದರೂ ಸಿಡಿದಿರುತ್ತೆ, ಅಥವಾ ಪಾತ್ರೆ ತೊಳೆಯುವಾಗ ಸೋಪಿನ ನೀರು ಸಿಡಿದಿರುತ್ತೆ. ಇದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ಸಿಪ್ಪೆಯನ್ನು ಬಳಸ್ತಾ ಇದ್ದೀನಿ. ನೋಡಿ, ನಿಂಬೆಹಣ್ಣಿನ ಹುಳಿಯೆಲ್ಲ ಬಳಸಿದ ನಂತರ ಸಿಪ್ಪೆನಲ್ಲೂ ಕೂಡ ಇನ್ನೂ ಹುಳಿ ಅಂಶ ಉಳಿದಿರುತ್ತೆ. ಇದರ ಮೇಲೆ ಈಗ ಜೊತೆಗೆ ಸ್ವಲ್ಪ ಸೋಡಾ ಪುಡಿ ಬೇಕಾಗತ್ತೆ. ನೋಡಿ, ಹೀಗೆ ನಿಂಬೆಹಣ್ಣಿನ ಸಿಪ್ಪೆ ಅರ್ಧ ಭಾಗದಲ್ಲಿ ಮೇಲೆ ಒಂದು ಸ್ವಲ್ಪ ಸೋಡಾ ಪುಡಿನ ಉದುರಿಸ್ಕೊಂಡ್ಬಿಡಿ. ಈ ಸೋಡಾ ಪುಡಿ ಸೇರಿಸಿದಂತಹ ನಿಂಬೆಹಣ್ಣಿನ ಸಿಪ್ಪೆಯಿಂದ ನೋಡಿ ಗೋಡೆಯನ್ನು ಈ ರೀತಿಯಾಗಿ ಉಜ್ಜುತ್ತಾ ಹೋಗಿ. ಅಡುಗೆಗೆ ನಿಂಬೆಹಣ್ಣು ಉಪಯೋಗಿಸಿದ ನಂತರ ಈ ಸಿಪ್ಪೆನ ಬಿಸಾಕ್ಬಿಡ್ತೀವಿ ಅಲ್ವಾ, ಆ ಟೈಮ್ನಲ್ಲೇ ಸ್ವಲ್ಪ ಇದರ ಮೇಲೆ ಸೋಡಾ ಪುಡಿ ಹಾಕ್ಕೊಂಡ್ಬಿಟ್ಟು ಗೋಡೆಯನ್ನು ಉಜ್ಕೊಂಡ್ಬಿಟ್ರೆ ಸಾಕು. ಏನೇ ಸಿಡಿದಿರುವಂತಹ ಕಲೆಗಳು ಕೂಡ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನಿಂಬೆಹಣ್ಣಿನ ಸಿಪ್ಪೆಯಿಂದ ಉಜ್ಜಿದ ನಂತರ ನೋಡಿ, ಒಂದು ಬಟ್ಟೆ ಅಥವಾ ಟಿಶ್ಯೂ ಪೇಪರ್ನ ತೊಗೊಂಡ್ಬಿಟ್ಟು ಆ ಗೋಡೆನ ಒರೆಸ್ಕೋಬೇಕು. ಇದನ್ನು ನೋಡ್ತಾ ಇದ್ದರೆ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲ ಕೊಳೆ ಇದರಲ್ಲಿ ಹೇಗೆ ಅಂಟ್ಕೊಂಡು ಬಂದಿದೆ ಅಂತ. ಈಗ ನೋಡಿ, ಒರೆಸ್ಕೊಂಡ ತಕ್ಷಣ ಗೋಡೆ ಹೇಗೆ ಕಾಣ್ತಾ ಇದೆ, ಮುಂಚೆ ಹೇಗಿತ್ತು, ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ. ಈ ಐಡಿಯಾ ನಿಮಗೂ ಇಷ್ಟ ಆಯಿತು ಅಲ್ವಾ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ನಿಮ್ಮ ಅಡುಗೆ ಮನೆ ಗೋಡೆ ಕೂಡ ಫಳಫಳ ಅಂತ ಆಗುತ್ತೆ. ಈರುಳ್ಳಿ ಹಾಗೆ ಆಲೂಗಡ್ಡೆಗಳನ್ನು ಬೇಗನೆ ಹಾಳಾಗಬಾರ್ದು ಅಂತ ಈ ಥರ ಹರಡಿ ಇಟ್ಟಿರ್ತೀವಿ ಅಲ್ವಾ. ಆದ್ರೂ ಎಷ್ಟೊಂದು ಸಲ ಇದು ಹಾಗೇ ಮೊಳಕೆ ಬಂದುಬಿಡುತ್ತೆ.
ಹಾಗಾಗಬಾರ್ದು ಅಂದರೆ ನೀವು ಈ ಟಿಪ್ನ ಫಾಲೋ ಮಾಡಿ. ತುಂಬಾ ಸಿಂಪಲ್ ಟಿಪ್ ಇದು. ನೋಡಿ, ಈ ತರಹ ನ್ಯೂಸ್ ಪೇಪರ್ ಇರುತ್ತಲ್ವ, ಅದನ್ನು ಚಿಕ್ಕ ಚಿಕ್ಕ ತುಂಡುಗಳಾಗಿ ಮಾಡಿಕೊಂಡು ಈ ರೀತಿ ಮುದುಡಿ ಉಂಡೆ ಥರ ಮಾಡಿಬಿಡಿ. ಆನಂತರ ಇದನ್ನು ಆಲೂಗಡ್ಡೆ ಮಧ್ಯದಲ್ಲಿ ಹಾಗೆಯೇ ಈರುಳ್ಳಿ ಮಧ್ಯದಲ್ಲಿ ಹೀಗೆ ಇಡ್ತಾ ಹೋಗಿ. ಹೀಗೆ ಮಧ್ಯ ಮಧ್ಯ ಪೇಪರ್ ಇಡೋದ್ರಿಂದ ಈರುಳ್ಳಿ ಹಾಗೆ ಆಲೂಗಡ್ಡೆಗಳಲ್ಲಿ ತೇವಾಂಶ ಉಳಿಯೋದಿಲ್ಲ, ಅದರಿಂದ ಬೇಗನೆ ಮೊಳಕೆ ಬರೋದಿಲ್ಲ. ಕೆಲವೊಮ್ಮೆ ರೇಟ್ ಕಡಿಮೆ ಇದ್ದಾಗ ಈರುಳ್ಳಿ ಇಂಥದನ್ನೆಲ್ಲ ತುಂಬ ತಂದು ಸ್ಟಾಕ್ ಇಟ್ಕೊಂಡು ಬಿಡ್ತೀವಿ ಅಲ್ವಾ, ಆ ಟೈಮ್ನಲ್ಲಿ ಈ ಟಿಪ್ಸ್ ತುಂಬಾ ಉಪಯೋಗಕ್ಕೆ ಬರುತ್ತೆ. ನೆಕ್ಸ್ಟ್ ನೋಡಿ, ಈ ತರಹ ತುರಿಮಣೆ ಎಲ್ಲರೂ ಉಪಯೋಗಿಸ್ತಿರ್ತೀವಿ ಅಲ್ವಾ, ಉಪಯೋಗಿಸಿ ಮಂಡಾಗ್ಬಿಟ್ಟಿರುತ್ತೆ, ಅದರ ಶಾರ್ಪ್ನೆಸ್ ಕಡಿಮೆ ಆಗೋಗಿರುತ್ತೆ. ಚಾಕು ಆದರೆ ಸಾಣೆ ಹಿಡಿದು ಶಾರ್ಪ್ ಮಾಡಿಸ್ಬಹುದು, ಆದರೆ ತುರಿಮಣಿನ ಏನು ಮಾಡಬಹುದು ಗೊತ್ತಾ? ಅದಕ್ಕೆ ನೋಡಿ, ಈ ತರಹ ಗಾಜಿಂದು ಅಥವಾ ಪಿಂಗಾಣಿಯ ಕಪ್ ಇರುತ್ತಲ್ವ, ಅದರ ಹಿಂಭಾಗದಿಂದ ಈ ರೀತಿಯಾಗಿ ತುರಿಮಣೆ ಮೇಲೆ ತುರಿಯೋ ರೀತಿ ಅದನ್ನು ಮೂವ್ ಮಾಡ್ತಾ ಹೋಗಬೇಕು. ನೋಡಿ, ಹೀಗೆ ಯಾವ ರೀತಿ ಇದರಲ್ಲಿ ಏನನ್ನಾದರೂ ತುರಿತೀವಲ್ವ ಅದೇ ಡೈರೆಕ್ಷನಲ್ಲಿ ಮಾಡಬೇಕು. ಈ ತರಹ ಉಲ್ಟಾ ಎಲ್ಲ ಹಿಡಿದ್ರೆ ಏನೂ ಪ್ರಯೋಜನ ಇಲ್ಲ. ಸೊ ಒಂದೇ ಡೈರೆಕ್ಷನ್ನಲ್ಲಿ ನೀವು ಕಪ್ನ ಈ ತರಹ ಮಾಡೋದ್ರಿಂದ ತುರಿಮಣೆ ಶಾರ್ಪ್ ಆಗುತ್ತೆ. ಈ ತರಹ ಚಿಕ್ಕ ತುರಿಮಣೆ ಮಾತ್ರ ಅಲ್ಲ, ರೆಗ್ಯುಲರ್ ಬಳಸುವಂತಹ ದೊಡ್ಡ ತುರಿಮಣೆಗೂ ಕೂಡ ಈ ಟಿಪ್ಸ್ನ ಫಾಲೋ ಮಾಡಬಹುದು. ಇಷ್ಟಾದ ಮೇಲೆ ಇದನ್ನು ಸ್ವಚ್ಛವಾಗಿ ತೊಳೆದ್ಬಿಟ್ಟು ಆನಂತರನೇ ಉಪಯೋಗಿಸಿ. ನೆಕ್ಸ್ಟ್ ಟಿಪ್ ನೋಡಿ, ಟೀ ಮಾಡಿದ ನಂತರ ಟೀ ಸೋಸುವಂತಹ ಜಾಲರಿನಲ್ಲೇ ಈ ರೀತಿ ಕೆಲವೊಂದು ಸಲ ಟೀ ಪುಡಿನ ಬಿಟ್ಟು ಬಿಡೋದ್ರಿಂದ ಅದು ಹಾಗೇ ಉಳಿದು ಕಲೆ ಆಗಿಬಿಟ್ಟಿರುತ್ತೆ. ಇದನ್ನೀಗ ನಾವು ಹೇಗೆ ಸ್ವಚ್ಛ ಮಾಡ್ಕೋಬಹುದು ಗೊತ್ತಾ? ಇದಕ್ಕೆ ನಿಮಗೆ ಸ್ವಲ್ಪ ಬೇಕಿಂಗ್ ಸೋಡಾ ಬೇಕಾಗುತ್ತೆ. ಇದಂತೂ ಮನೆಯಲ್ಲಿ ಇದ್ದೇ ಇರುತ್ತೆ ಅಲ್ವಾ. ಒಂದು ಅರ್ಧ ಸ್ಪೂನ್ ಬೇಕಿಂಗ್ ಸೋಡಾ ತೊಗೊಂಡ್ಬಿಟ್ಟು ನೋಡಿ, ಈ ತರಹ ಟೀ ಸೋಸುವ ಜಾಲರಿ ಮೇಲೆ ಪೂರ್ತಿಯಾಗಿ ಉದುರಿಸ್ಕೊಳ್ಳಿ. ನಂತರ ಒಂದು ವೇಸ್ಟ್ ಆಗಿರುವಂತಹ ಬ್ರಷ್ ತೊಗೊಂಡ್ಬಿಟ್ಟು ನೋಡಿ, ಹೀಗೆ ಸೋಡಾ ಪುಡಿನ ಟೀ ಸೋಸುವ ಜಾಲರಿ ಮೇಲೆ ಉಜ್ಜುತ್ತಾ ಹೋಗಿ. ಅದು ಡ್ರೈ ಅನಿಸಿದರೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೋಬಹುದು. ಅದ್ರ ಜೊತೆಗೆ ವೇಸ್ಟ್ ಆಗಿರೋ ಬ್ರಷ್ನಿಂದ ಚೆನ್ನಾಗಿ ಉಜ್ಜುತ್ತಾ ಹೋಗಬೇಕು. ಕೆಲವೊಂದು ಸಲ ಬೆಳಗಿನ ಗಡಿಬಿಡಿನಲ್ಲಿ ಟೀ ಮಾಡಿದ ತಕ್ಷಣ ಇದನ್ನು ತೊಳೆಯೋಕ್ಕಾಗಿರೋದಿಲ್ಲ, ಹಾಗೆ ಉಳಿದಾಗ ಇದರಲ್ಲಿ ಕಲೆ ಆಗಿಬಿಟ್ಟಿರುತ್ತೆ. ಇಷ್ಟಾದ ಮೇಲೆ ನೋಡಿ, ಇದಕ್ಕೆ ನೀರಿನಿಂದ ತೊಳೆದ್ಬಿಡಿ. ಈ ಪಾತ್ರೆಯಲ್ಲಿ ಉಳಿದಿರೋ ನೀರು ನೋಡಿದರೆ ನಿಮಗೆ ಗೊತ್ತಾಗ್ತಾ ಇದೆ ಇದರದ್ದೆಲ್ಲ ಕಲೆ ಹೇಗೆ ಬಿಟ್ಕೊಂಡಿದೆ ಅಂತ. ಆದ್ರೂ ಜಾಲರಿ ಪೂರ್ತಿಯಾಗಿ ಸ್ವಚ್ಛ ಆಗಿಲ್ಲ, ಇನ್ನೊಂದು ಸ್ಟೆಪ್ ಬಾಕಿ ಇದೆ. ನೆಕ್ಸ್ಟ್ ನೀವು ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ಅರ್ಧ ಚಮಚದಷ್ಟು ಸೇರಿಸಿದ್ರೆ ಸಾಕಾಗತ್ತೆ. ಈಗ ಇದರೊಳಗಡೆ ಈ ಜಾಲರಿನ ಹಾಕಿಬಿಡಿ. ಸ್ವಲ್ಪ ಹೊತ್ತು ಕುದಿಸ್ಬೇಕು. 3 ರಿಂದ 5 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ನೋಡಿ. ಇದು ನೀರು ಕುದೀತಿದ್ದ ಹಾಗೇ ಇದರಲ್ಲಿ ಉಳಿದಿರೋಂತಹ ಸೈಡ್ನಲ್ಲಿ ಸೇರಿದ್ದ ಎಲ್ಲ ಟೀ ಪುಡಿ ಕೂಡ ಹೊರಗೆ ಬಂದಿದೆ ನೋಡಿ. ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ನಂತರ ಈ ನೀರನ್ನು ಸಿಂಕಲ್ಲಿ ಚೆಲ್ಕೊಂಡ್ಬಿಡಿ. ಆಮೇಲೆ ಈ ಜಾಲರಿನ ನೀವು ಸೋಪ್ ಹಚ್ಚಿ ತೊಳಿಬಹುದು. ಇಲ್ಲಿ ನೋಡಿ, ನಾನು ಇದರ ಮೇಲೇ ಒಂದೆರಡು ಹನಿ ಸೋಪನ್ನು ಹಾಕ್ತಾ ಇದ್ದೀನಿ. ಆಮೇಲೆ ಯಾವಾಗಲೂ ಸ್ಟೀಲ್ ಜಾಲರಿನ ಈ ತರಹ ಸ್ಟೀಲ್ ಸ್ಕ್ರಬ್ಬರ್ನಲ್ಲಿ ಯಾವತ್ತೂ ಉಜ್ಜಬೇಡಿ. ಇದರ ತಂತಿಗಳು ಈ ತೂತಿನಲ್ಲಿ ನಡುವೆ ಸಿಕ್ಕಿ ಹಾಕಿಕೊಳ್ಳೋ ಚಾನ್ಸಸ್ ಇರುತ್ತೆ. ಬೆಸ್ಟ್ ಅಂದರೆ ನೀವು ಒಂದು ತೆಂಗಿನ ಜುಟ್ಟಿನಿಂದ ಈ ತರಹ ಕ್ಲೀನ್ ಮಾಡ್ಕೋಬಹುದು. ಹೀಗೆ ತೆಂಗಿನ ಜುಟ್ಟಿನಿಂದ ಸ್ವಲ್ಪ ಉಜ್ಜಿಕೊಂಡ ನಂತರ ನೋಡಿ, ನೀರು ಹಾಕಿ ತೊಳೆದ್ಬಿಡಿ. ಇದು ಆಲ್ರೆಡಿ ನಾವು ಟೂತ್ ಬ್ರಷ್ಟಿಂದ ತಿಕ್ಕಿರೋದ್ರಿಂದ ಇದರಲ್ಲಿ ಮತ್ತೇನು ಹೆಚ್ಚಿಗೆ ಕಲೆ ಉಳಿದಿರೋದಿಲ್ಲ. ನೋಡಿ, ಈಗ ನಿಮಗೆ ಗೊತ್ತಾಗ್ತಾ ಇದೆ ಸ್ಟೀಲ್ನ ಟೀ ಸೋಸುವ ಜಾಲರಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ.
ಈ ತರಹ ನೀವು ವಾರಕ್ಕೆ 1 ಸಲ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಮೆಲ್ಲರಿಗೂ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ಹಾಗಿದ್ದರೆ ಮರಿದೆ ಲೈಕ್ ಮಾಡಿ, ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಹಾಗೆಯೇ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ. ಧನ್ಯವಾದಗಳು.